ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಾಗ ದ್ರಾಕ್ಷಿ ಕಾಳು ಯಾವ ರೀತಿ ಬೆಳವಣಿಗೆ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಉಬ್ಬಿಸ್ಬೇಕಂತ ನಾವು ನೋಡೋಣ. ಮೊದಲನೇದಾಗಿ ಸೈಜಿಂಗ್ ಕಡಿಮೆ ಆದ್ರೆ ನಮ್ದು ಇಳುವರಿನೂ ಸ್ವಲ್ಪ ಹೊಡೆದು ಬೀಳ್ತೈತಿ. ಅಂದರೆ ಈಲ್ಡ್ ಒಳಗೂ ನಾವು ಕಡಿಮೆ ಈಲ್ಡ್ ಹೊಂಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಸೈಜಿಂಗ್ ಕೂಡ ಮಾಡ್ಕೋಬೇಕಾಗುತ್ತೈತಿ. ಇದನ್ನು ಸೈಜಿಂಗ್ ಮಾಡ್ಕೋಬೇಕಾದ್ರೆ ಈಗೆಲ್ಲ ಏನು ಪ್ರಾಬ್ಲಮ್ ಆಗತ್ತೆ, ಥಂಡಿ ಜಾಸ್ತಿ ಆಗಲಾಗತ್ತಿ. ನಾವು ಏನು ಜಿ ಎ ಕೊಟ್ಟರು ವರ್ಕ್ ಆಗ್ಲಾಗ್ತಿಲ್ಲ. ಹೀಗಾಗಿ ಥಂಡಿ ಜಾಸ್ತಿ ಆಗಿದ್ದರಿಂದ ಸೈಜಿಂಗ್ ಬರಾಕತ್ತಿಲ್ಲ. ಇದಕ್ಕೆಲ್ಲ ನಾವೆಲ್ಲ ಏನೆಲ್ಲ ಕ್ರಮನ ಕೈಗೊಳ್ಬೇಕು ಸೈಜಿಂಗ್ ಮಾಡಬೇಕಾದ್ರೆ ಇವತ್ತಿನ ವಿಡಿಯೋದಾಗ ಇದನ್ನೆಲ್ಲ ನೋಡೋಣ. ಕಾಳು ಸೈಜಿಂಗ್ ಬರಬೇಕಾದ್ರೆ, ಕಾಳು ಬೆಳವಣಿಗೆ ಆಗ್ಬೇಕಂದ್ರೆ ಈಗ ಒಂದೇ ಕಾರ್ಯದಿಂದ ಅದು ಆಗಂಗಿಲ್ಲ. ಅಂದರೆ ಸುಮ್ಮನೆ ಜೆ ಹೊಡೆದು ಬಿಟ್ನಿ ಕಾಳು ದಾಮ ಆಗ್ತೈತಿ ಅಂದ್ರೆ CPP ಹಾಕಿನಂದ್ರೆ ಕಾಳು ದಾಮ ಆಗ್ತೈತಿ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಒಂದು ವೆಲ್ ಮ್ಯಾನೇಜ್ಮೆಂಟ್ ಇರ್ತೈತಿ. ಅಂದ್ರೆ ಅದು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂದ್ರೆ ಕಾಳು ಬೆಳವಣಿಗೆ ಆಗತೈತಿ. ಈಗ ವಾತಾವರಣ ಯಾವ ರೀತಿ ಐತಂದ ನಾವು ವಾತಾವರಣ ಮೇಲೆ ನಾವು ಹೋಗ್ಬೇಕಾಗತ್ತಿ. ವಾತಾವರಣದ ಮೇಲೆ ನಾವು ಸ್ಪ್ರೇ ಶೆಡ್ಯೂಲನ್ನು ನಾವು ಡಿಸೈಡ್ ಮಾಡ್ಬೇಕಾಗತ್ತೈತಿ. ಇದನ್ನೆಲ್ಲ ನಾವು ಸರಿಯಾಗಿ ಮಾಡ್ಕೊಂತೀವಿ ಅಂದ್ರೆ ಕಾಳು ಬೆಳವಣಿಗೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮೊದಲನೇದಾಗಿ ಕಾಳು ಬೆಳವಣಿಗೆ ಮಾಡಬೇಕಾದ್ರೆ ಸೆಟ್ಟಿಂಗ್ ಸ್ಪ್ರೇದಿಂದ ಸ್ಟಾರ್ಟ್ ಆಗ್ತೈತೆ ಅದು. ಮತ್ತು ನಾವು ಯಾವ ರೀತಿ CPP ಬಳಕೆ ಮಾಡ್ತೀವಿ ಅಂತ ಅದ್ರ ಮೇಲೆ ಕೂಡ ಕಾಳು ಬೆಳವಣಿಗೆ ಡಿಪೆಂಡ್ ಇರ್ತದೆ. ಮತ್ತು ಗೊಬ್ಬರ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಇವೆಲ್ಲವೂ ಮ್ಯಾಟ್ರ್ ಆಗ್ತಾವೆ. ಇಷ್ಟೆಲ್ಲನೂ ನಾವು ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ನಾವು ಸರಿಯಾಗಿ ಮಾಡಬೇಕು. ಇಷ್ಟೆಲ್ಲ ನಾವು ಮಾಡಿದ್ವಿ ಅಂದ್ರೆ ಕಾಳು ಬೆಳವಣಿಗೆ ಆಟೋಮೆಟಿಕ್ಕಾಗಿ ನಮ್ಗೆ ಮಿನಿಮಮ್ 12ರಿಂದ 13 mm ಬಂದೇ ಬರ್ತದೆ. ಅದರಾಗ ನೀವು ಸರಿಯಾಗಿ ವೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಅಂದ್ರೆ 15-16 mm ತನೂ ಕಾಳು ಸೈಜಿಂಗ್ ಆಗ್ಬೋದು. ಇದನ್ನೆಲ್ಲ ಮಾಡ್ಬೇಕಂದ್ರೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದ್ರೆ ನಾವು ಸೆಟ್ಟಿಂಗ್ ಸ್ಪ್ರೇಯಿಂದನೇ ಇದನ್ನು, ಯಾಕಂದ್ರೆ ಸೆಟ್ಟಿಂಗ್ ಸ್ಪ್ರೇದಿಂದ ಏನಾಗ್ತೈತೆ ಅಲ್ಲಿ ಅಂದರೆ ಈಗ ನಮಗೆಲ್ಲ ತಿನ್ನಿಂಗ್ ಎಷ್ಟು ಬೇಕಷ್ಟೆಲ್ಲ ಮಾಡ್ಕೊಂಡಿರ್ತೀವಿ. ನ್ಯಾಚುರಲ್ ತಿನ್ನಿಂಗ್ ಆಗಿರ್ತೈತೆ. ನ್ಯಾಚುರಲ್ ತಿನ್ನಿಂಗ್ ಆಗಾನ ಏನು ನಾವು ಸೆಟ್ಟಿಂಗ್ ಸ್ಪ್ರೇ ತೊಗೋತೀವಲ್ಲ ಅಂದ್ರೆ 2ರಿಂದ 3 mm ಕಾಳಿದ್ದಾಗ ಏನು ನಾವು ಸೆಟ್ಟಿಂಗ್ ಸ್ಪ್ರೇ ತೊಗೋತೀವಲ್ಲ ಆ ಕಾಳು ಹಿಡ್ದೇ ಸ್ಟಾರ್ಟ್ ಆಗತ್ತೈತಿ ಕಾಳು ಬೆಳವಣಿಗೆ. ಅಲ್ಲೇ ಸೆಲ್ ಡಿವಿಷನ್ ಆಗ್ತಾವೆ. ಅಂದ್ರೆ ಅಲ್ಲೇ ಸೆಲ್ ಡಿವಿಷನ್ ಆಗ್ಲಿಕ್ಕೆ ಶುರು ಆಗ್ತಾವೆ. ಇದ್ರಾಗ ಕಾಳು ಒಳಗೆ ಸೆಲ್ ಡಿವಿಷನ್ ಆಗ್ಲಾಗ್ತಂದ್ರೆ ಕಾಳು ಬೆಳವಣಿಗೆ ಜಾಸ್ತಿ ಆಗ್ತೈತೆ. ಈಗ ಏನಾಗ್ಲತ್ತೈತಿ ಅಂದ್ರೆ ಥಂಡಿ ಜಾಸ್ತಿ ಇರೋದ್ರಿಂದ ಸೆಲ್ ಡಿವಿಷನ್ ಸರಿಯಾಗಿ ಆಗ್ಲಾಗ್ತಿಲ್ಲ. ಅಂದರೆ ಇಲ್ಲಿ ನ್ಯೂಟ್ರಿಷನ್ ಅಪ್ಟೇಕ್ ಆಗಂಗಿಲ್ಲ. ಅಂದರೆ ಇಲ್ಲಿ ಕ್ಯಾಲ್ಸಿಯಂ ಅಪ್ಟೇಕ್ ಆಗಂಗಿಲ್ಲ ಥಂಡಿ ವಾತಾವರಣದಾಗ. ಮತ್ತು ಈ ರೀತಿ ಎಲ್ಲ ಪ್ರಾಬ್ಲಮ್, ಪೊಟ್ಯಾಷಿಯ ಅಪ್ಟೇಕ್ ಆಗಂಗಿಲ್ಲ. ಈ ರೀತಿ ಆಗೋದ್ರಿಂದ ಏನಾಗ್ತೈತಿ ಇಲ್ಲಿ ಸರಿಯಾಗಿ ಕಾಳು ಬೆಳವಣಿಗೆ ಆಗಂಗಿಲ್ಲ. ಅದರಿಂದ ಏನು ಮಾಡಬೇಕು ನಾವು ಸೆಟ್ಟಿಂಗ್ ಸ್ಪ್ರೇಯನ್ನು ಯಾವಾಗ ತೊಗೋತೀವಲ್ಲ ಅಂದರೆ 2ರಿಂದ 3 mm ಅಂದ್ರೆ ಮಿನಿಮಮ್ ಒಂದು 42 ಹಿಡ್ದು 45 ದಿನವರೆಗೆ ಇದರದ ಟೈಮಿಂಗ್ ಇರ್ತೈತೆ ಸೆಟ್ಟಿಂಗ್ ಸ್ಪ್ರೇ ಕೊಡೋದು. ಅಂದರೆ ನಮಗೆ ಏನು ನ್ಯಾಚುರಲ್ ತಿನ್ನಿಂಗ್ ಆಗ್ತದಲ್ಲ ಅಂದರೆ 2ರಿಂದ 3 mm ಕಾಳಾಗಿರ್ತದಲ್ಲ, ನಮಗೆ ಸಣ್ಣ ಕಾಳಿದ್ದೆಲ್ಲ ಡ್ರಾಪ್ ಆಗಿ ಇದ್ದಿದ್ದೇನು ಹಿಡಿದಿರ್ತದಲ್ಲ ಆ ಕಾಳೆಲ್ಲ ಸೆಟ್ಟಿಂಗ್ ಆಗೋ ಸಂಬಂಧ ನಾವು ಈ ಸ್ಪ್ರೇನ ಕೊಡ್ತೀವಿ. ನಾವು ಸೆಟ್ಟಿಂಗ್ ಜಿಯನ್ನು ಕೊಡ್ತೀವಿ. ಈ ಸೆಟ್ಟಿಂಗ್ ಜಿ ನಾವು ಯಾವ ಪ್ರಮಾಣದಾಗ ಕೊಡ್ಬೇಕಂದ್ರೆ ಒಂದು 20 ppm ಕೊಟ್ಟರೆ ಬೆಸ್ಟ್ ರಿಸಲ್ಟ್ ಆಗ್ತೈತೆ. ಮತ್ತು ಹೆಚ್ಚಿಗೆ ಕೊಡೋದ್ರಿಂದ ಏನಾಗ್ತೈತಿ, ಇಲ್ಲಿ ಏನಾಗ್ತೈತಿ ಇವು ಎಲ್ಲ PGRಗಳು ಹಾರ್ಮೋನ್ಸ್ಗಳು. ಇವು ಹಾರ್ಮೋನ್ಸ್ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ವಿ ಅಂದ್ರೆ ನಮ್ಮ ಪ್ಲಾಂಟಿಗೆ ಆಗಲಿ ನಮ್ಮ ಇಳುವರಿಗಾಗಲಿ ನೇರವಾಗಿ ಹೊಡೆದು ಬಿಡ್ತೈತಿ. ಅಂದರೆ ಇಲ್ಲಿ ಏನಾಗ್ತೈತಿ ಒಂದು 20 ml ಕುಡ್ದೆ ಒಳಗೊಬ್ರು ಏನು ಮಾಡ್ತಾರೆ 30 ppm 40 ppm ಕೊಡ್ತಾರೆ. ಅಂದರೆ ಇಲ್ಲಿ ಏನಾಗ್ತೈತಿ ಒಳಗೊಬ್ರಿಗೆ 2 mm ಕಾಳು ಇರೋಂಗಿಲ್ಲ. ಒಳಗೊಂದು ಫ್ಲವರಿಂಗ್ ಏನಾಗುತ್ತೆ ಹಿಂದೆ ಮುಂದೆ ಇರ್ತೈತಿ. ಹಿಂದಿದ್ದದಕ್ಕೆ ಏನಾಗ್ತೈತಿ ಹೆವಿ ಡೋಸ್ ಆಗ್ತೈತಿ. ಹೀಗಾಗಿ ಏನಾಗುತ್ತೆ ಅಲ್ಲಿ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅಂದ್ರೆ ಓವರ್ ತಿನ್ನಿಂಗ್ ಆಗೋ ಚಾನ್ಸಸ್ ಇರ್ತೈತಿ ಅಥವಾ ಓವರಾಗಿ ಹಿಡ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಏನಾಗ್ತೈತೆ ಅಂತ ಗೊತ್ತಾಗಂಗಿಲ್ಲ. ಅದರಿಂದ ನಾವು 20 ppm ಕೊಟ್ಟು ಅಂದರೆ ಇನ್ನು 20 ppm ಕೊಟ್ಟಿವಿ ಅಂದ್ರೆ ಅದು ಒಂದು ಅಡ್ಜಸ್ಟೇಬಲ್. ಅಂದ್ರೆ ಈಗ ಅದು ಐಡಿಯಲ್ಲ, ಒಂದು ನಾರ್ಮಲ್ ರೇಂಜ್ ಐತಿ. ಅದು 20 ppm ಕೊಡೋದ್ರಿಂದ ಇಷ್ಟು ಕೊಟ್ಟಿವಿ ಅಂದ್ರೆ ಏನು ಹೆಚ್ಚು ಕಡೆ ಅಷ್ಟು ಭಾಳ ಪರಿಣಾಮ ಬೀಳಂಗಿಲ್ಲ. ಹೀಗಾಗಿ ಸೆಟ್ಟಿಂಗ್ ಸ್ಪ್ರೇಯಲ್ಲಿ 20 ppm ಹಾಕಿ ಮತ್ತು ಅದ್ರ ಜೊತೆ ಕಿರಾರಿ ಆಗಲಿ ರಿವರ್ಸ್ ಆಗಲಿ
ಅಥವಾ DM ಅಂದ್ರೆ ಅಕ್ರೋಬಾಟ್ ಆಗಲಿ, ನೀವು ಯಾವುದೇ ಒಂದು ಫಂಗಿಸೈಡ್ ಅದ್ರ ಜೋಡಿ ಯೂಸ್ ಮಾಡ್ಬೋದು. ಯಾಕಂದ್ರೆ ಡೌನಿ ಸಂಬಂಧ ಯೂಸ್ ಮಾಡ್ಲಿಕ್ಕಂದ್ರೆ ಒಳ್ಳೆಯದು. ಆದ್ರೆ ಏನು ಇನ್ ಕೇಸ್ ಡೌನಿ ಇತ್ತಂದ್ರೆ ಪ್ಲಾಟ್ದಾಗ ಯೂಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಯೂಸ್ ಮಾಡ್ಲಿಕ್ಕಂದ್ರೆ ರಿಸಲ್ಟು ಜಾಸ್ತಿ ಚೆನ್ನಾಗಿ ಕೊಡ್ತದೆ. ಮತ್ತು ಯಾವುದಾದ್ರೂ ಒಂದು ಬಯೋಸ್ಟಿಮ್ಯುಲೆಂಟ್ ಅಥವಾ ಅಮಿನೋ ಆಸಿಡ್ ಅಂದರೆ ಒಂದು ಟಾನಿಕ್ ಹಾಕೊಂಡ್ರೆ ಅದ್ರ ಜೊತೆ ಉತ್ತಮ. ನೆಕ್ಸ್ಟ್ CPPU ಯಾವ ರೀತಿ ಬಳಸ್ಬೇಕಂದ್ರೆ ನಮ್ಮ ಕಾಳು ಸೈಜಿಂಗ್ ಸಂಬಂಧ ಇದೇನ ಗಾತ್ರನ ಹೆಚ್ಚು ಮಾಡ್ತತಿ, ಸೈಜ್ ಇಂಪ್ರೂವ್ ಮಾಡ್ತತಿ. ಆದರೆ ನೇರವಾಗಿ ಏನಾಗ್ತತಿ ನಮ್ಮ TCS ಅಂದ್ರೆ ಶುಗರ್ ಮೇಲೆ ಹೊಡೆತು ಬೀಳ್ತೈತಿ. ಹೀಗಾಗಿ CPPUನ ನಾವು ಒಂದು ಒಳ್ಳೆಯ ರೀತಿ ಯೂಸ್ ಮಾಡ್ಕೋಬೇಕು. ಇದನ್ನು ಅಂದ್ರೆ ಭಾಳ ಈಗ ಸೆಲ್ ಡಿವಿಷನ್ ಆಗ್ಲಾಗ್ತಿಲ್ಲ ಅಂದ್ರೆ ಇದೊಂದು ಏನಾಗ್ತೈತಿ ಇದೊಂದು PGR ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್. ಇದು ಆಗಲಿ ಇದಾಗಲಿ ಇವೆಲ್ಲ PGRಗಳು. ಇದ್ರನ್ನ ನಾವು ಮಿತವಾಗಿಯೇ ಬೆಳೆಸಬೇಕು. ಇದೇನಂದರೆ ನಾವು ಹೆಚ್ಚು ಬೆಳೆಸಿದ್ವಿ ಅಂದ್ರೆ ಏನಾಗ್ತೈತಿ ಅಲ್ಲಿ ನಮ್ಗೆ ಇಳುವರಿಯಾಗ ಡೈರೆಕ್ಟ್ ಹೊಡೆದು ಬೀಳ್ತೈತೆ. ಅಂದ್ರೆ ಇಲ್ಲೇನೆ ಶುಗರ್ ಸಿಗೋಂಗಿಲ್ಲ. ನಾವು ಈಗ ಬರೀ ಸೈಜಿಂಗ್ ಮಾಡೋಕೆ ನೋಡ್ತೀವಿ. ಯಾಕಂದ್ರೆ ದಿನದ ಪ್ರಕಾರ ಸೈಜಿಂಗ್ ಆಗಲಾಗ್ತಿಲ್ಲಂದ ಇದ್ರನ್ನ ಪ್ರಮಾಣ ಹೆಚ್ಚು ಹಾಕ್ಕೊಂತ ಹೋಗ್ತೀವಲ್ಲ, ನಾವು ಮುಂದೆ ಏನಾಗ್ತೈತಿ ಡೈರೆಕ್ಟ ಶುಗರ್ ಮೇಲೆ ಡಿಪೆಂಡ್ ಆಗುತ್ತೈತಿ. ಶುಗರ ತುಂಬಂಗಿಲ್ಲ. 5-6 ತಿಂಗಳಾದರೂ ಶುಗರ್ ತುಂಬಂಗಿಲ್ಲ. ಒಳಗೆ ನೋಡ್ರಿ ಈಗ 4-5 ತಿಂಗಳಾದರೂ ಶುಗರ್ ಬರೋಂಗಿಲ್ಲ, 5 ತಿಂಗಳಾದರೂ ಶುಗರ್ ಬರೋಂಗಿಲ್ಲ. ಹೀಗಾಗಿ ಏನಾಗ್ತೈತಿ ಮುಂದೆ ಏನಾಗ್ತೈತಿ ಪಡ ಎಲ್ಲದು ಏನಾಗ್ತೈತಿ ಲೋಡ್ ಆಗ್ತೈತಿ. ಅದಕ್ಕೆ ತಡ್ಕೋ ಶಕ್ತಿನೂ ಇರೋಂಗಿಲ್ಲ. ಹೀಗಾಗಿ ಏನಾಗ್ತೈತಿ ನೀರುಗಳಾಗಲಿ ಅದ್ರ ಶುಗರ್ ಬರೋಂಗಿಲ್ಲ. ಹೀಗೆಲ್ಲ ಪ್ರಾಬ್ಲಮ್ ಆಗಕ್ಕೆ ಶುರು ಮಾಡ್ತಾವೆ. ಹೀಗಾಗಿ ಏನಾಗ್ತೈತಿ CPPUನ ನಾವು ಮಿತವಾಗಿ ಬಳಸಬೇಕು. ಅಂದ್ರೆ ಈಗೇನಾಗ್ತೈತಿ ಒಂದು ಸೆಟ್ಟಿಂಗ್ ಸ್ಪ್ರೇ ತೊಗೊಂಡ ಮೇಲೆ CPPU ಏನು ಮಾಡಬೇಕು 60 ಅಥವಾ 65 ದಿನದ ಒಳಗಡೆ ಒಂದು ಕೈ ಹೊಡ್ಕೊಂಡು ಸುಮ್ಮಾಗಿಬಿಡ್ಬೇಕು. ಎಷ್ಟು ಗ್ರೋತ್ ಆಗ್ತೈತಿ, ಎಷ್ಟು ಸೈಜಿಂಗ್ ಆಗುತ್ತೈತಿ ಅದು ಎಷ್ಟು ಪ್ರಮಾಣ ಅವು ಬ್ರ್ಯಾಂಡ್ ಮೇಲೆ ಇರ್ತಾವೆ. ಒಂದು ಅರ್ಧ ml ಹಾಕ್ಕೋಬೋದು. ಒಂದೊಂದು ಬ್ರ್ಯಾಂಡ್ ಅದೇನಿರ್ತೈತಿ 1 ml ಡೋಸ್ ಇರ್ತಾವೆ. ಅವು ಯಾವ ರೀತಿ ನೀವು ಬ್ರ್ಯಾಂಡ್ ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಂಡು ನಿಮ್ಗೆ ಯಾವುದೇ ರೀತಿ ಗ್ರೋತ್ ಇರ್ತೈತಿ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಮತ್ತು ಅತಿ ಹೆಚ್ಚು ಯೂಸ್ ಮಾಡಿದ್ರೆ CPPUದಿಂದ ಏನಾಗ್ತೈತಿ ಶುಗರ್ ಮಾತ್ರ ಬರೋದಿಲ್ಲ. 5 ತಿಂಗಳಾದರೂ ಶುಗರ್ ತುಂಬೋದಿಲ್ಲ. ಒಂದು 17-18 ಬ್ರಿಕ್ಸ್ ಬರಬೇಕಾದ್ರೆ ವಜ್ಜೆ ಹಿಡಿತೈತಿ. ಅಷ್ಟು ಶಕ್ತಿಯನ್ನು ಕೊಡುವಂತಹ ಶಕ್ತಿ ಅದು ಗಿಡಕ್ಕೆ ಇರೋಂಗಿಲ್ಲ. ನೆಕ್ಸ್ಟ್ ಗೊಬ್ಬರ ನಿರ್ವಹಣೆ. ಇಲ್ಲೇನಾಗ್ತೈತಿ ಬರೀ ನಾವು ಅಥವಾ CPPU ಯೂಸ್ ಮಾಡಿ ಗ್ರೋತ್ ಮಾಡ್ತಂದ್ರೆ ಆಗಂಗಿಲ್ಲ. ಅಂದ್ರೆ ಸೈಜಿಂಗ್ ಮಾಡ್ತಂದ್ರೆ ಆಗಂಗಿಲ್ಲ. ಇಲ್ಲಿ ನಾವೇನು ಮಾಡ್ತೈತಿ ಗೊಬ್ಬರ ನಿರ್ವಹಣೆ ಮಾಡಬೇಕಾಗ್ತೈತಿ. ಸರಿಯಾಗಿ ನಾವು ಗೊಬ್ಬರ ಕೊಟ್ಟು ಅಂದ್ರೆ ಕಾಳು ಸೈಜಿಂಗು ಆಗ್ತೈತಿ. ಇಲ್ಲಿ DAPನೂ ಕೊಡ್ಬೋದು ನಾವು, ಮತ್ತು ನೈಟ್ರೋಜನ್ ಯುಕ್ತ ಗೊಬ್ಬರ ಕೊಡಬೇಕಾಗ್ತೈತಿ. ಯಾಕಂದ್ರೆ ಕಾಳು ಸೈಜಿಂಗ್ ಆಗೋ ಟೈಮ್ದಾಗ ನೈಟ್ರೋಜನ್ ಕೂಡ ನೆಸಸರಿ ಇರ್ತೈತಿ. ಇಲ್ಲಿ 13-45 ಕೊಡ್ಬೋದು, ನೀವು 12-61 ಕೊಡ್ಬೋದು. ಮತ್ತು ಅದ್ರ ಜೊತೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೊಡ್ಬೋದು. ಯಾಕಂದ್ರೆ ಒಂದಿಟ್ಟು ಕ್ಲೋರೋಫಿಲ್ ಜಾಸ್ತಿ ಆಗಲಿ ಅಂತ. ಅಂದ್ರೆ ಫೋಟೋಸಿಂಥಸಿಸ್ ಇದರಿಂದ ಏನಾಗ್ತೈತಿ ಇಂಪ್ರೂವ್ಮೆಂಟ್ ಆಗ್ತೈತಿ. ಫೋಟೋಸಿಂಥಸಿಸ್ ಇಂಪ್ರೂವ್ಮೆಂಟ್ ಇತ್ತಂದ್ರೆ ಇಲ್ಲಿ ಏನಾಗ್ತೈತಿ ಗ್ರೋತ್ ಚೆನ್ನಾಗಾಗ್ತೈತಿ. ನಿಮಗೇನೋ ಸಾಧ್ಯ ಆದ್ರೆ ತಿಪ್ಪಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಯೂಸ್ ಮಾಡೋದು ಉತ್ತಮ. ಅಥವಾ ಕಾಂಪೋಸ್ಟ್ ಆಗಲಿ ಇವು ಯೂಸ್ ಮಾಡೋದ್ರಿಂದ ಏನಾಗ್ತೈತಿ ತಿಪ್ಪಿ ಗೊಬ್ಬರ ಈ ಟೈಮ್ದಾಗ ಒಂದು ಸಣ್ಣ ಬುಟ್ಟಿಲೆ ಒಂದು ಬುಟ್ಟಿನ ಹಾಕಿದ್ರೂ ಒಂದು ಗಿಡಕ್ಕೆ ಒಳ್ಳೆಯದೇ. ಇಲ್ಲಿ ಏನಾಗ್ತೈತಿ ತಿಪ್ಪಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಹಾಕೋದ್ರಿಂದ ಏನಾಗ್ತೈತಿ ನ್ಯೂಟ್ರಿಯೆಂಟ್ಸ್ಗಳು ಏನಿರ್ತಾವಲ್ಲ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಹಂತವಾಗಿ ರಿಲೀಸ್ ಆಗಕ್ಕೆ ಶುರು ಮಾಡ್ತಾವೆ. ಇಲ್ಲಿ ಅಂದ್ರೆ ಇವೇನಾಗ್ತೈತಿ ನಾವು ಇವು ಕೊಟ್ಟಿದ್ದರಿಂದ ಯಾವುದು ಸಿಂಥೆಟಿಕ್ ಫರ್ಟಿಲೈಸರ್ ಕೊಟ್ಟಿದ್ದರಿಂದ ಏನಾಗ್ತೈತಿ ಇಲ್ಲಿ ಅಂದರೆ 1 ದಿನ ಅಥವಾ 2 ದಿನ ಕೆಲಸ ಮಾಡ್ತಾವೆ. ಡೈರೆಕ್ಟ್ ಉಬ್ಬಿಸ್ತಾವೆ. ಅದ್ರದ್ದು ಕಾರ್ಯ ಮತ್ತು ಕಡಿಮೆ ಆಗಿಬಿಡ್ತೈತಿ. ಅದ್ರ ಕೆಲಸ ಕಡಿಮೆ ಆಗ್ತೈತಿ. ಅದು ಎಲ್ಲ ತಾತ್ಕಾಲಿಕವಾಗಿ ಒಂದು ಉಬ್ಬಿಸ್ತಾವೆ. ಒಂದು ಜಲ್ದಿನೇ ರಿಸಲ್ಟ್ ಕೊಡ್ತೈತಿ. ಆದ್ರೆ ಅದು ಲಾಂಗ್ ಟರ್ಮ್ದಾಗ ಅದು ಗಿಡದಾಗಿರೋಂಗಿಲ್ಲ. ಹಿಂಗೆ ಏನಾಗ್ತೈತಿ ತಿಪ್ಪಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಕೊಡೋದ್ರಿಂದ ನ್ಯೂಟ್ರಿಯೆಂಟ್ ಸಣ್ಣಂಗೆ ರಿಲೀಸ್ ಮಾಡ್ತಾವೆ ಹಂತವಾಗಿ. ಅಂದ್ರೆ ನೀವು ಈಗ ಕೊಟ್ರಂದ್ರೆ ನಿಮ್ಮದು ಕಾಯಿ ಹಣ್ಣಾಗೋವರೆಗೂ ಇವು ನ್ಯೂಟ್ರಿಯೆಂಟ್ ಸಣ್ಣಂಗೆ ಕೊಡ್ತಿರ್ತಾವೆ. ಹೀಗಾಗಿ ನೀವು ತಿಪ್ಪಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ನೀರಿನ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡ್ಬೇಕಾಗ್ತೈತಿ. ಇಲ್ಲಿ ಕಾಳು ಸೈಜಿಂಗ್ ಆಗ್ಬೇಕಾದ್ರೆ
ಇಲ್ಲಿ ಹರಿನೀರು ಕೂಡ ಕೊಡ್ಬೋದು. ಒಬ್ಬೊಬ್ರು ಏನು ಮಾಡ್ತಾರೆ, ಹರಿನೀರು ಕೊಡ್ತಾರೆ. ಹರಿನೀರು ಕೊಡೋದ್ರಿಂದ ಏನಾಗ್ತೈತಿ, ಎಲ್ಲ ಗಿಡ ಎಲ್ಲ ಏನಾಗ್ತೈತಿ ಸಾಯಿಲ್ದ ಪೂರ್ತಿ ಇಲ್ಲಿಂದ ಎಲ್ಲ ನಡಬಾರ್ಕಿಂತ ಕೂಡ ರೂಟ್ ಆ್ಯಕ್ಟಿವ್ ಆಗೋದ್ರಿಂದ ಏನಾಗ್ತೈತಿ, ಎಲ್ಲ ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗೋದ್ರಿಂದ ಏನಾಗ್ತೈತಿ, ಬೇಗನೆ ಇಲ್ಲಿ ಏನಾಗ್ತೈತಿ ಕಾಳು ಬೆಳವಣಿಗೆ ಆಗ್ತೈತಿ. ಆದರೆ ಇದರಿಂದ ಏನಾಗ್ತೈತಿ, ಹರಿನೀರು ಕುಡಿಯೋದ್ರಿಂದ ಒಂದಿಷ್ಟು ಡಿಸ್ಅಡ್ವಾಂಟೇಜ್ ಅಂದ್ರೆ ಹಾನಿನೂ ಅದಾವೆ. ಏನಾಗ್ತೈತಿ, ಹರಿನೀರು ಕುಡಿಯೋದ್ರಿಂದ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಬುರಿ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಏನಾಗ್ತೈತಿ, ಹರಿನೀರು ಕುಡಿದ್ರಿಂದ ಭಾಳ ಹೆವಿ, ಮೊದಲು ನೀವು ಹೆಚ್ಚಿಗೆ ನೀರು ಕೊಟ್ಟಿದ್ರಂದ್ರೆ ಮತ್ತು ಏನೋ ಇದನ್ನು ಕಾಳು ಇಂಪ್ರೂವ್ ಮಾಡೋ ಸಂಬಂಧ ಮತ್ತೆ ನೀರು ಕೊಟ್ರಂದ್ರೆ ಏನಾಗ್ತೈತಿ, ಇಲ್ಲಿ ರೂಟ್ ಬಂದಾಗೋ ಚಾನ್ಸಸ್ಸು ಇರ್ತಾವೆ. ಹೀಗಾಗಿ ಏನು ಮಾಡಬೇಕು, ಆರಿಕೆ ತೊಗೊಂಡು ನಾವು ನೀರು ಕೊಡಬೇಕು. ಹರಿನೀರು ಕೊಟ್ಟರು ಏನು ಮಾಡಬೇಕು, ಆರಿಕೆ ತೊಗೊಂಡು ಕೊಡಬೇಕು. ಮತ್ತು ನೀವು ಈಗ ಎಲ್ಲರೂ ಹರಿನೀರು ಕೊಟ್ರಿ ಅಂದ್ರೆ ಮುಂದೆ ಮತ್ತು ನೀವು ಹರಿನೀರು ಕುಡಿದು ಬಂದ್ ಮಾಡ್ರಿ ಅಂದ್ರೆ ಏನಾಗ್ತೈತಿ, ನೆಕ್ಸ್ಟ್ ಏನಾಗ್ತೈತಿ, ಮಮಿಫಿಕೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಯಾಕಂದರೆ ಈಗೆಲ್ಲ ನೀವು ರೂಟ್ ಆ್ಯಕ್ಟಿವ್ ಮಾಡಿರ್ತೀರಿ, ನಡಬಾರ್ಕು ಎಲ್ಲ ಹರಿನೀರು ಕೊಟ್ಟ ಮುಂದೆ ಏನು ಮಾಡ್ತೀರಿ, ಬಿಟ್ಟು ಬಿಡೋಣ, ಏನಾಗ್ತೈತಿ ಅಲ್ಲಿ ರೂಟ್ ಎಲ್ಲ ಸ್ಟಾಪ್ ಆಗೋದ್ರಿಂದ ಏನಾಗ್ತೈತಿ, ಗಿಡಕ್ಕೆ ಸ್ಟ್ರೆಸ್ ಬರ್ತೈತಿ. ಮತ್ತು ಹರಿನೀರು ಕುಡಿದ್ರಿಂದ ಕ್ರ್ಯಾಕಿಂಗ್ ಆಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಒಮ್ಮೆ ಡೈರೆಕ್ಟ್ ಇಷ್ಟು ದಿನ ಏನು ಕೊಟ್ಟಿರಂಗಿಲ್ಲ. ಈಗ ಒಮ್ಮೆ ಫ್ಲಡ್ ಇರಿಗೇಷನ್ ಮಾಡೋದ್ರಿಂದ ಏನಾಗ್ತೈತಿ, ಕಾಳು ಮೇಲೆ ಸ್ವಲ್ಪ ಕ್ರ್ಯಾಕಿಂಗ್ ಆಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಏನು ಮಾಡಬೇಕು, ನೀವು ಅರ್ಧ ಕುಡಿದು ಮತ್ತು ಆರಿಕೆ ಬರೋಣ ಮತ್ತು ನೀರು ಕೊಡ್ಬೇಕು. ಹಿಂಗೆ ಮಾಡೋದ್ರಿಂದ ಏನಾಗ್ತೈತಿ, ಇಲ್ಲಿ ಕಾಳು ಬೆಳವಣಿಗೆ ಕೂಡ ಒಳ್ಳೆಯದಾಗ್ತೈತಿ, ಅಂದರೆ ಚೆನ್ನಾಗಿ ಆಗ್ತೈತಿ. ಇಲ್ಲಿ ಹರಿನೀರು ಕೊಡ್ರಿ, ಬೇಡ ಅನ್ನಂಗಿಲ್ಲ. ಆದರೆ ಏನಾಗ್ತೈತಿ, ಅದನ್ನು ಹಂಗೆ ರಿಪೀಟ್ ಮಾಡ್ಕೊತ ಹೋಗ್ರಿ. ಅಂದ್ರೆ ನಿಮ್ಮದು ನೆಲ ಯಾವ ರೀತಿ ವಾಪಸ ಬರ್ತೈತಿಲ್ಲ, ಆ ವಾಪಸ ಪ್ರಕಾರ ನೀವು ಹರಿನೀರು ಕುಡ್ಕೊತ ಹೋದ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಕಾಳು ಮತ್ತು ಬೆಳವಣಿಗೆನೂ ಚೆನ್ನಾಗಿ ಆಗ್ತೈತಿ. ಯಾಕಂದರೆ ಇಲ್ಲಿ ಪೂರ್ತಿ ನಿಮ್ದು ಎಷ್ಟು ಜಮೀನು ಇರ್ತೈತಿಲ್ಲ ಅಷ್ಟೆಲ್ಲನೂ ತೇವಾಂಶ ಆಗೋದ್ರಿಂದ ಏನಾಗ್ತೈತಿ, ಎಲ್ಲ ಕಡೆ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಆಗಕ್ಕೆ ಶುರು ಮಾಡ್ತಾವೆ. ಹೀಗಾಗಿ ಇದು ಎಲ್ಲ ಗೊಬ್ಬರ ಕೊಡೋದಕ್ಕಿಂತನೂ ಒಳ್ಳೆ ರೀತಿ ರಿಸಲ್ಟ್ ಕೊಡ್ತೈತಿ ಅದು. ಯಾಕಂದರೆ ಇಷ್ಟು ದಿನ ಮಳೆ ಆಗಿರ್ತೈತಿ, ಎಲ್ಲ ಕಡೆ ಸಾಯಿಲೆಲ್ಲ ಮಾಯ್ಚರ್ ಇರ್ತೈತಿ, ನ್ಯೂಟ್ರಿಯೆಂಟ್ಸ್ ಎಲ್ಲ ಅಪ್ಟೇಕ್ ಮಾಡ್ತಿರ್ತೈತಿ. ಈಗ ಸಡನ್ನಾಗಿ ಏನಾಗೈತಿ, ಮಳೆ ಎಲ್ಲ ಸ್ಟಾಪ್ ಆಗೈತಲ್ಲ ಚಳಿಗಾಲದಾಗ, ಈಗ ಇಲ್ಲಿ ಏನಾಗ್ತೈತಿ, ನಡಬಾರ್ಕಿನ ರೂಟ್ ಎಲ್ಲ ಆ್ಯಕ್ಟಿವ್ ಇರೋಂಗಿಲ್ಲ, ಈಗ ಸ್ಟಾಪ್ ಆಗಿರ್ತಾವೆ. ಯಾಕಂದ್ರೆ ನ್ಯೂಟ್ರಿಯೆಂಟ್ ಎಲ್ಲ ಅಲ್ಲಿ ಅಪ್ಟೇಕ್ ಮಾಡ್ತಿರಂಗಿಲ್ಲ. ಈಗ ನೀರು ಕುಡಿದ್ರಿಂದ ಏನಾಗ್ತೈತಿ, ಮಾಯ್ಚರ್ ಆಗೋದ್ರಿಂದ ಅಲ್ಲಿ ಎಲ್ಲ ರೂಟ್ ಜೋನ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಪೂರ್ತಿ ಪ್ಲಾಂಟಿಗೆ ಎಲ್ಲ ಕಡೆ ಸಾಯಿಲ್ದಿಂದ ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗೋದ್ರಿಂದ ಕಾಳು ಬೆಳವಣಿಗೆ ಅತಿ ವೇಗವಾಗಿ ಆಗ್ತೈತಿ. ಥ್ಯಾಂಕ್ ಯು.